ಆ ಸಿನಿಮಾದಲ್ಲಿ ರವಿಚಂದ್ರನ್ ನಾಯಕ ನಟರಾದರೆ ತೆರೆಯ ಹಿಂದಿನ ನಾಯಕ ಹಂಸಲೇಖ. ನೀವು ಬರೀ ನಂಗೆ ಸ್ಟೋರಿ ಹೇಳಿ ಸಾಕು, ನಂಗೆ ಯಾವ ಮ್ಯೂಸಿಕ್ ಕೊಡಬೇಕು, ಯಾವ ಸಾಂಗ್ಸ್ ಕೊಡಬೇಕು ಗೊತ್ತು ಅಂತ ಹೇಳ್ತಿದ್ರಂತೆ. ಹಂಸಲೇಖ ಮತ್ತು ರವಿಚಂದ್ರನ್ ಈ ಜೋಡಿನಲ್ಲಿ ಬರುವಂತಹ ಸಿನಿಮಾದ ಹಾಡು ಮತ್ತು ಮ್ಯೂಸಿಕ್ ಫೇಲ್ಯೂರ್ ಆಗೋದಿಲ್ಲ. ಮ್ಯೂಸಿಕ್, ಸಾಹಿತ್ಯ ಜೊತೆಗೆ ಕೋರಿಯೋಗ್ರಫಿ, ಆ ಸಿನಿಮಾದಲ್ಲಿರುವ ಮ್ಯೂಸಿಕನ್ನು ಕೇಳಬೇಕು ಅಂತಲೇ ಆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ರಂತೆ. ರವಿಚಂದ್ರನ್ ಅವರ ಸಿನಿಮಾ ನೋಡಬೇಕು ಅನ್ನೋದು ಒಂದು ಕಡೆ ಆದರೆ, ಹಂಸಲೇಖ ಅವರ ಹಾಡುಗಳು, ಮ್ಯೂಸಿಕನ್ನು ಕೇಳಬೇಕು. ಯುಗ ಪುರುಷ ರವಿಚಂದ್ರನ್ ಅವರ ಅಭಿನಯದ ಮ್ಯೂಸಿಕಲ್ ಹಿಟ್ ಸಿನಿಮಾ. ಇದು 1989ರಲ್ಲಿ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಅವರು 87ರಲ್ಲಿ ಪ್ರೇಮಲೋಕ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾರೆ. ಅವರ ಜೊತೆ ಹಂಸಲೇಖ ಕೂಡ ಕರ್ನಾಟಕದಲ್ಲಿ ಧೂಳೆಬ್ಬಿಸ್ತಾರೆ ಮ್ಯೂಸಿಕ್ನಲ್ಲಿ ಅಂತ ಹೇಳ್ಬೋದು. ಅಲ್ಲಿಂದ ಅವರಿಬ್ಬರ ಜೋಡಿ ಸೂಪರ್ ಜೋಡಿ ಅಂತ ಹೆಸರು ಮಾಡುತ್ತೆ. ರವಿಚಂದ್ರನ್ ಅವರ ಸಿನಿಮಾ ನೋಡಬೇಕು ಅನ್ನೋದು ಒಂದು ಕಡೆ ಆದರೆ, ಹಂಸಲೇಖ ಅವರ ಹಾಡುಗಳು, ಮ್ಯೂಸಿಕನ್ನು ಕೇಳಬೇಕು ಅನ್ನೋದು ಮತ್ತೊಂದು ಕಡೆ. ಅಪಾರ ಸಂಖ್ಯೆಯಲ್ಲಿ ಹಂಸಲೇಖ ಅವರಿಗೆ ಅಭಿಮಾನಿಗಳು ಸೃಷ್ಟಿಯಾಗ್ಬಿಡ್ತಾರೆ, ಅದೆಲ್ಲರಿಗೂ ಗೊತ್ತೇ ಇದೆ. ಪ್ರೇಮಲೋಕ ನಂತರ ರಣಧೀರ ಹಿಟ್ ಸಿನಿಮಾವನ್ನು ಕೊಡ್ತಾರೆ ರವಿಚಂದ್ರನ್. ಅಲ್ಲಿಂದ ಅವರು ಹಿಂದೆ ತಿರುಗಿ ನೋಡೋದೇ ಇಲ್ಲ, ಒಂದ್ರ ಮೇಲೊಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬರ್ತಾ ಇರ್ತಾರೆ. ಡೈರೆಕ್ಷನ್ನಲ್ಲಿ ರವಿಚಂದ್ರನ್ ಅವರು ಹೆಸರು ಮಾಡ್ತಾರೆ ಮತ್ತು ಆ ಸಿನಿಮಾದಲ್ಲಿದ್ದಂತಹ ಮ್ಯೂಸಿಕ್ ಮತ್ತು ಹಾಡುಗಳು ಜನಮನ ಸೂರೆಗೊಳ್ಬಿಡುತ್ತೆ. ಈ ರೀತಿ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಜೋಡಿಯ ನಾಗಾಲೋಟ ಮುಂದುವರಿತಾ ಇರುತ್ತೆ. 89ರಲ್ಲಿ ಈ ಜೋಡಿಯ ಮತ್ತೊಂದು ಸಿನಿಮಾ ಬರುತ್ತೆ, ಅದು ಯುಗ ಪುರುಷ. 89ರಲ್ಲಿ ರವಿಚಂದ್ರನ್ ಅವ್ರದ್ದು 4 ಸಿನಿಮಾ ರಿಲೀಸ್ ಆಗುತ್ತೆ. ಒಂದು ಯುದ್ಧಕಾಂಡ, ಯುಗ ಪುರುಷ, ಪೋಲಿ ಹುಡುಗ ಮತ್ತು ಕಿಂದರಿ ಜೋಗಿ. ಅದರಲ್ಲಿ ಕಿಂದರಿ ಜೋಗಿ ಸಿನಿಮಾ ಸಾಕಷ್ಟು ನಿರೀಕ್ಷೆ ಇರುತ್ತೆ, ಏನೋ ದೊಡ್ಡ ಸಕ್ಸಸ್ ಆಗ್ಬೋದು, ಇದು ರಣಧೀರ ಥರನೇ, ಪ್ರೇಮಲೋಕ ಥರನೇ ಅಂತೆಲ್ಲ ರವಿಚಂದ್ರನ್ ಅವ್ರಿಗೂ ಒಂದು ನಂಬಿಕೆ ಮತ್ತು ಚಿತ್ರಪ್ರೇಮಿಗಳಿಗೂ ಕೂಡ ಆ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ. ಯಾಕಂದರೆ ಆ ಸಿನಿಮಾದಲ್ಲಿ ಅತಿ ಹೆಚ್ಚು ನಟರು, ಪೋಷಕ ನಟರು ಅಭಿನಯವನ್ನು ಮಾಡಿರ್ತಾರೆ. ರವಿಚಂದ್ರನ್ ಅವರು ರಣಧೀರ ಮತ್ತು ಪ್ರೇಮಲೋಕ ಆ ಸಿನಿಮಾಗೆ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಸಿನಿಮಾವನ್ನು ನಿರ್ದೇಶನ ಮಾಡಿದರೋ ಅಷ್ಟೇ ಮುತುವರ್ಜಿ ವಹಿಸಿ ಕಿಂದರಿ ಜೋಗಿಯನ್ನು ಡೈರೆಕ್ಷನ್ ಮಾಡಿರ್ತಾರೆ. ಆದರೆ ಆ ಸಿನಿಮಾ ಹೇಳಿಕೊಳ್ಳುವ ಯಶಸ್ಸು ಕಾಣೋದಿಲ್ಲ. ಆದರೆ ಅದೇ ವರ್ಷ ರಿಲೀಸ್ ಆದಂತಹ ಯುದ್ಧಕಾಂಡ ಧೂಳೆಬ್ಬಿಸ್ಬಿಡುತ್ತೆ ಬಾಕ್ಸ್ ಆಫೀಸ್ನಲ್ಲಿ. ಆ ವರ್ಷ ನಂಜುಂಡಿ ಕಲ್ಯಾಣ, ಯುದ್ಧಕಾಂಡ ಮತ್ತು ಇಂದ್ರಜಿತ್ ಈ 3 ಸಿನಿಮಾಗಳು ಕನ್ನಡ ಚಿತ್ರರಂಗದ ಬಹುದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಬಂದಂತಹ ಯುಗ ಪುರುಷ ಕೂಡ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ಯುಗ ಪುರುಷ ಸಿನಿಮಾ ಹಲವು ವಿಚಾರದಿಂದ ಕುತೂಹಲವನ್ನು ಸೃಷ್ಟಿ ಮಾಡುವಂಥದ್ದು. ಮೊದಲನೇದು, ಡಿ ರಾಜೇಂದ್ರ ಬಾಬು ಮತ್ತು ವಿ ರವಿಚಂದ್ರನ್ ಮತ್ತೊಮ್ಮೆ ಜೊತೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಕಾಂಬಿನೇಷನಲ್ಲಿ ಬಂದಿದ್ದಂತಹ ಸ್ವಾಭಿಮಾನ, ನಾನು ನನ್ನ ಹೆಂಡತಿ ಮತ್ತು ಅಸಂಭವ ಈ ಸಿನಿಮಾಗಳು ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರಿರುತ್ತೆ. ಅದರಲ್ಲೂ ನಾನು ನನ್ನ ಹೆಂಡತಿ ಮತ್ತು ಸ್ವಾಭಿಮಾನ ಬಾಕ್ಸ್ ಆಫೀಸ್ ಧೂಳನ್ನು ಎಬ್ಬಿಸಿರುತ್ತೆ. ಹೀಗಾಗಿ ಅವರಿಬ್ಬರು ಮತ್ತೆ ಒಂದಾಗ್ತಾ ಇದ್ದಾರೆ ಅನ್ನೋದು ಕೂಡ ಆ ಸಿನಿಮಾದ ನಿರೀಕ್ಷೆ ಗರಿಗೆದರುವಂತೆ ಮಾಡುತ್ತೆ. ಮತ್ತು ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಮತ್ತು ಡಿ ರಾಜೇಂದ್ರ ಬಾಬು ಒಟ್ಟಾಗಿ ಕೆಲಸ ಮಾಡಿದಂತಹ ಸಿನಿಮಾ ಯುಗ ಪುರುಷ. 2ನೇ ಸಿನಿಮಾ ಅದು. ಮೊದಲನೇ ಸಿನಿಮಾ ನಾನು ನನ್ನ ಹೆಂಡತಿ. ಆದರೆ ಆ ಸಿನಿಮಾಗೆ ಹಂಸಲೇಖ ಅವರು ಮ್ಯೂಸಿಕ್ ಕೊಟ್ಟಿರಲ್ಲ, ಸಾಂಗ್ ಬರ್ಕೊಟ್ಟಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಹಂಸಲೇಖ ಅವರೇ ಮ್ಯೂಸಿಕ್ಕು ಮತ್ತು ಸಾಂಗು. ಮತ್ತು ಆ ಸಿನಿಮಾವನ್ನು ನಿರ್ಮಾಣ ಮಾಡ್ತಿರೋರು ರೋಹಿಣಿ ಪಿಕ್ಚರ್ಸ್, ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರ ಓಮ್ ಬ್ಯಾನರ್ನಲ್ಲಿ ಆ ಸಿನಿಮಾ ತಯಾರಾಗ್ತಾ ಇರುತ್ತೆ. ಈ ಎಲ್ಲ ಕಾರಣಗಳಿಂದ ಆ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಸೃಷ್ಟಿಯಾಗತ್ತೆ. ಮತ್ತು ಆ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಮೂನ್ ಸೇನ್ ಕೂಡ ನಟನೆಯನ್ನು ಮಾಡ್ತಾ ಇರ್ತಾರೆ. ಅದು ಕೂಡ ಆಗ ಚರ್ಚೆ ಆದಂಥ ವಿಚಾರ. ಮೂನ್ ಸೇನ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಏನೋ ಇದೆ ಈ ಸಿನಿಮಾ ಅಂತ. ಜೊತೆಗೆ ಇದು ಹಿಂದಿಯ ಕರ್ಜ್ ಸಿನಿಮಾದ ರೀಮೇಕ್. ಅದು 1980ರಲ್ಲಿ ಬಂದಿರುತ್ತೆ. ರಿಷಿ ಕಪೂರ್ ಆ ಸಿನಿಮಾದ ನಾಯಕ. ಹಿಂದಿ ಚಿತ್ರರಂಗದಲ್ಲಿ ಧೂಳನ್ನು ಎಬ್ಬಿಸಿರುತ್ತೆ ಕರ್ಜ್ ಸಿನಿಮಾ. ಆ ಸಿನಿಮಾವನ್ನು 89ರಲ್ಲಿ ರೀಮೇಕ್ ಮಾಡ್ತಾರೆ. ಇಲ್ಲೂ ಕೂಡ ಸಾಂಗ್ಸ್ ಮತ್ತು ಮ್ಯೂಸಿಕ್ ಧೂಳನ್ನು ಎಬ್ಬಿಸ್ಬಿಡುತ್ತೆ. ಕೆಲವರು ಹಂಸಲೇಖ ಅವ್ರಿಗೆ ಕೇಳ್ತಿದ್ರಂತೆ, ಯಾವುದಾದ್ರೂ ರೀಮೇಕ್ ಮಾಡಬೇಕಾದ್ರೆ ಸರ್ ಆ ಸಿನಿಮಾದಲ್ಲಿ ಇರುವಂಥ ಸಾಂಗನ್ನು ಆ ಟೈಪಲ್ಲಿ ಸಾಂಗ್ ಕೊಡಿ, ಅದೇ ಥರ ಮ್ಯೂಸಿಕ್ ತೊಗೊಳ್ಳಿ ಅನ್ನೋರಂತೆ. ಆಗ ಹಂಸಲೇಖ ಅವರು ಬೈದ್ಬಿಡ್ತಾ ಇದ್ದಾರಂತೆ, ನಾನು ಅದು ಯಾವುದು ಸಾಂಗ್ಸು ಮ್ಯೂಸಿಕ್ ಕೇಳೋದಿಲ್ಲ, ನೀವು ಬರೀ ನಂಗೆ ಸ್ಟೋರಿ ಹೇಳಿ ಸಾಕು, ನಂಗೆ ಯಾವ ಮ್ಯೂಸಿಕ್ ಕೊಡಬೇಕು, ಯಾವ ಸಾಂಗ್ಸ್ ಕೊಡಬೇಕು ಗೊತ್ತು ಅಂತ ಹೇಳ್ತಿದ್ರಂತೆ. ಅದೇ ರೀತಿ ಯುಗ ಪುರುಷಗೆ ಅದ್ಭುತವಾದ 6 ಹಾಡುಗಳನ್ನು ನಾದಬ್ರಹ್ಮ ಹಂಸಲೇಖ ಅವರು ಕೊಡ್ತಾರೆ. ಮತ್ತು ಹಂಸಲೇಖ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೂಪರ್ ಹಿಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳ ಸಿನಿಮಾವನ್ನು ಒಂದು ಲಿಸ್ಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಪ್ರಮುಖ ಸಾಲಿನಲ್ಲಿ ಯುಗ ಪುರುಷ ಸಿನಿಮಾ ಕೂಡ ನಿಲ್ಲುತ್ತೆ. ಅಂತಹ ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಮಹಾಗುರುಗಳು ಯುಗ ಪುರುಷ ಸಿನಿಮಾಗೆ ಕೊಟ್ಟಿರ್ತಾರೆ. ಆ ಸಿನಿಮಾದಲ್ಲಿ ರವಿಚಂದ್ರನ್
ನಾಯಕ ನಟರಾದರೆ ತೆರೆಯ ಹಿಂದಿನ ನಾಯಕ ಹಂಸಲೇಖ. ಅಂತಹ ಅದ್ಭುತವಾದ ಹಾಡುಗಳು, ಅಂತಹ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೊಟ್ಟಿರ್ತಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಬೇಕು ಅಂತಲೇ ಸಾಕಷ್ಟು ಬಾರಿ ಅಭಿಮಾನಿಗಳು ಸಿನಿಮಾವನ್ನು ವೀಕ್ಷಿಸಿರುವವರು ಸಂಖ್ಯೆ ನೂರಾರು. ಆ ಸಿನಿಮಾದಲ್ಲಿರುವ ಮ್ಯೂಸಿಕನ್ನು ಕೇಳಬೇಕು ಅಂತಲೇ ಆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ರಂತೆ. ಆ ಮಟ್ಟಿಗೆ ಯುಗಪುರುಷದ ಹಾಡುಗಳು ಮತ್ತು ಮ್ಯೂಸಿಕ್ಕು ಜನರನ್ನು ಹುಚ್ಚೆಬ್ಬಿಸ್ಬಿಟ್ಟಿರ್ತದೆ. ಮತ್ತು ಆ ಸಿನಿಮಾದ ಕೋರಿಯೋಗ್ರಾಫರ್ ಚಿನ್ನಿ ಪ್ರಕಾಶ್, ಒಂದೊಂದು ಹಾಡಿನಲ್ಲೂ ಆ ಸಿನಿಮಾದ ಕೋರಿಯೋಗ್ರಫಿ ನೋಡಬೇಕು ಅಂದರೆ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದ ಕೋರಿಯೋಗ್ರಫಿ ಆ ಸಿನಿಮಾದಲ್ಲಿದೆ. ಯಾವುದೋ ಈ ಗೊಂಬೆ ಯಾವುದೋ ಆ ಸಾಂಗ್ ಆದರೂ ಆಗ್ಬೋದು, ಅಥವಾ ಪ್ರೀತಿ ಕೊಂದ ಕೊಲೆಗಾರ್ತಿ, ಊರೆಲ್ಲ ಸುತ್ತಿ 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 ಬಂದ ಎಲ್ಲ ಸಾಂಗ್ಗಳಲ್ಲೂ ಮ್ಯೂಸಿಕ್, ಸಾಹಿತ್ಯ ಜೊತೆಗೆ ಕೋರಿಯೋಗ್ರಫಿ ಅಭಿಮಾನಿಗಳನ್ನು ಭಾಳನೇ ಆಕರ್ಷಣೆ ಮಾಡಿಬಿಡುತ್ತೆ ಅಂತ ಹೇಳ್ಬೋದು. ಆ ಮಟ್ಟಿಗೆ ಯುಗಪುರುಷ ಸಿನಿಮಾ 1989ರಲ್ಲಿ ಅಭಿಮಾನಿಗಳ ನೆಚ್ಚಿನ ಸಿನಿಮಾವಾಗುತ್ತೆ. ಮತ್ತು ಸಿನಿಮಾದ ಆಡಿಯೋ ಕ್ಯಾಸೆಟ್ ಸೇಲ್ ಕೂಡ ಭರ್ಜರಿಯಾಗಿ ಮಾರಾಟ ಆಗುತ್ತಂತೆ. ಆಗ ಅದು ಚರ್ಚೆ ಆಗ್ತಾಯಿತ್ತು, ಏನು ಈ ವರ್ಷ ರವಿಚಂದ್ರನ್ ಅವರು ಯುದ್ಧಕಾಂಡ ಸಿನಿಮಾದ ಕ್ಯಾಸೆಟ್ ಕೂಡ ಭರ್ಜರಿ ಧೂಳೆಬ್ಬಿಸುತ್ತೆ, ಮತ್ತು ಕಿಂದರಿ ಜೋಗಿ ಸಿನಿಮಾದ ಹಾಡುಗಳು ಕೂಡ ಭರ್ಜರಿ ಧೂಳೆಬ್ಬಿಸ್ತು, ಮತ್ತು ಯುಗಪುರುಷದ ಹಾಡುಗಳು ಕೂಡ ಧೂಳೆಬ್ಬಿಸುತ್ತೆ. ಆ ಮಟ್ಟಿಗೆ ಯುಗಪುರುಷದ ಆಡಿಯೋ ಕ್ಯಾಸೆಟ್ ಸೇಲ್ ಆಗುತ್ತೆ. ಮತ್ತು ಆ ಟೈಮ್ನಲ್ಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೆ ಸ್ವಲ್ಪ ದಿನಗಳ ನಂತರ ಆ ಸಿನಿಮಾದ ಸ್ಟೋರಿ ಕ್ಯಾಸೆಟನ್ನು ಬಿಡೋರು, ಅಂದರೆ ಡೈಲಾಗ್ಸ್ ಕೇಳೋದು. ಮತ್ತೆ ಸಿನಿಮಾ ನೋಡಬೇಕು ಅನ್ನೋ ಆಸೆ ಇರುತ್ತಲ್ಲ, ಆಗ ದುಡ್ಡು ಕಮ್ಮಿ, ಜನಗಳ ಹತ್ರ ದುಡ್ಡು ಜಾಸ್ತಿ ಇರೋದಿಲ್ಲ, ಮತ್ತೆ ಸಿನಿಮಾ ನೋಡೋಕ್ಕಾಗಲ್ಲ. ಮನೆಯಲ್ಲಿ ಆ ಟೇಪ್ ರೆಕಾರ್ಡರ್ನಲ್ಲಿ ಆ ಸಿನಿಮಾದ ಸ್ಟೋರಿಯನ್ನು ಕೇಳೋರು. ಯುಗಪುರುಷದ ಸ್ಟೋರಿ ಕ್ಯಾಸೆಟ್ ಸೇಲ್ ಕೂಡ ಭರ್ಜರಿಯಾಗತ್ತಂತೆ. ಯಾಕಂದರೆ ಆ ಸಿನಿಮಾದಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಕೇಳ್ಬೋದು ಅನ್ನೋ ಉದ್ದೇಶಕ್ಕೆ ಆ ಸಿನಿಮಾದ ಸ್ಟೋರಿ ಕ್ಯಾಸೆಟ್ ದಾಖಲೆ ಮಟ್ಟದಲ್ಲಿ ಮಾರಾಟ ಆಗುತ್ತೆ. ಆದರೆ ಆಗ 2.5 ಗಂಟೆ ಸಿನಿಮಾ ಅಂದರೆ ಸ್ಟೋರಿ ಕ್ಯಾಸೆಟಲ್ಲಿ ಇರ್ತಾಯಿದ್ದು ಒಂದು 50ರಿಂದ 1 ಅವರ್ ಅಷ್ಟೇ ಇರ್ತಾಯಿದ್ದು ಆ ಸ್ಟೋರಿ. ಅದರಲ್ಲಿ ಎಷ್ಟು ಅಂತ ಮ್ಯೂಸಿಕ್ ಕೊಡೋಕ್ಕಾಗತ್ತೆ. ಆ ಕ್ಯಾಸೆಟ್ ತಗೊಂಡವ್ರಿಗೆ ಸ್ವಲ್ಪ ನಿರಾಸೆ ಆಗ್ತಿತ್ತಂತೆ, ಅಯ್ಯೋ ಇದರಲ್ಲಿ ಅಷ್ಟು ಮ್ಯೂಸಿಕ್ ಪೂರ್ತಿ ಇಲ್ಲಪ್ಪ, ಮತ್ತೆ ಸಿನಿಮಾಗೆ ಹೋಗಿ ನೋಡಬೇಕು, ಮತ್ತೆ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡಬೇಕು ಅಂತ ಎಷ್ಟೋ ಜನ ಮತ್ತೆ ಯುಗಪುರುಷ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡ್ತಾಯಿದ್ರು. ನಮ್ಮ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಬಂದಿತ್ತು ಅಂತ ಕಾಣುತ್ತೆ. ಅದು ರೋಡ್ ಪಕ್ಕದಲ್ಲಿರುವಂತಹ ಥಿಯೇಟರು. ಆ ಸಿನಿಮಾದ ಸಾಂಗ್ ಶುರು ಆಗ್ತಿದ್ದಾಗೇ ಸುತ್ತಮುತ್ತ ಈ ಹಣ್ಣು ಮಾರ್ತಿದ್ದವರು ಅಥವಾ ಈ ಟಿ ವಿ ವ್ಯಾಪಾರಿಗಳು ಇವ್ರು ಏನೇನಿರ್ತಾರೆ, ಸೊಪ್ಪು ಮಾರೋರು, ಇವರೆಲ್ಲರೂ ಆ ಸಾಂಗ್ ಶುರು ಆದ ತಕ್ಷಣ ಆ ಥಿಯೇಟ್ರ್ ಗೋಡೆ ಪಕ್ಕ ಬಂದು ನಿಂತ್ಕೊಬಿಡ್ತಿದ್ರಂತೆ ಸಾಂಗನ್ನು ಕೇಳೋಕ್ಕೆ. ಅಷ್ಟು ಹುಚ್ಚೆಬ್ಬಿಸ್ಬಿಟ್ಟಿತ್ತು ಸಾಂಗ್ಸು. ಆ ಪಕ್ಕದಲ್ಲಿ ನಿಂತ್ಕೊಂಡು ಸಾಂಗ್ಗಳನ್ನು ಕೇಳಿಕೊಂಡು ಮತ್ತೆ ಹೋಗೋದು, ಮತ್ತು ಇನ್ನೊಂದು ಸಾಂಗ್ ಶುರು ಆದ ತಕ್ಷಣ ಓಡ್ಬಂದು ಮತ್ತೆ ಗೋಡೆ ಪಕ್ಕನೇ ನಿಂತ್ಕೊಂಡು ಸಾಂಗನ್ನು ಕೇಳೋದು. ಈ ರೀತಿ ಥಿಯೇಟ್ರ್ ಹೊರಗಡೆ ನಿಂತ್ಕೊಂಡು ಆ ಸಿನಿಮಾದ ಸಾಂಗ್ಗಳನ್ನು ಕೇಳಿ ಆನಂದಿಸ್ತಾಯಿದ್ರು ಕನ್ನಡ ಚಿತ್ರಪ್ರೇಮಿಗಳು. ಮತ್ತು ಆ ಸಿನಿಮಾದ ಮ್ಯೂಸಿಕ್ಕು ಅದನ್ನು ಕೇಳೋಕ್ಕೂ ಕೂಡ ಎಷ್ಟೋ ಜನ ಥಿಯೇಟ್ರ್ಗಳ ಗೋಡೆ ಪಕ್ಕದಲ್ಲಿ ಹೋಗಿ ನಿಂತ್ಕೋತಿದ್ರಂತೆ. ಯುಗಪುರುಷ ಜನರನ್ನು ಮೋಡಿ ಮಾಡಿಬಿಟ್ಟಿತ್ತು. ಅದಕ್ಕೆ ಪ್ರಮುಖ ಕಾರಣಕರ್ತರು ಮಹಾಗುರು ಹಂಸಲೇಖ ಅವರು. ಹಂಸಲೇಖ ಮತ್ತು ರವಿಚಂದ್ರನ್ ಈ ಜೋಡಿನಲ್ಲಿ ಬರುವಂತಹ ಸಿನಿಮಾದ ಹಾಡು ಮತ್ತು ಮ್ಯೂಸಿಕ್ ಫೇಲ್ಯೂರ್ ಆಗೋದಿಲ್ಲ ಅನ್ನೋದು ಮತ್ತೊಮ್ಮೆ ಯುಗಪುರುಷ ಮೂಲಕ ಪ್ರೂವ್ ಆಗುತ್ತೆ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು, ಮ್ಯೂಸಿಕ್ಕನ್ನು ಮಹಾಗುರುಗಳು ಕೊಟ್ಟಿರ್ತಾರೆ. ಜೊತೆಗೆ ಆ ಸಿನಿಮಾದಲ್ಲಿ ವಜ್ರಮುನಿಯವರಿಗೆ ಪಾಸಿಟಿವ್ ರೋಲನ್ನು ಕೊಟ್ಟಿರ್ತಾರೆ. ಆ ವಜ್ರಮುನಿ ಅಂದರೆ ಆ ಸಿನಿಮಾದ ವಿಲನ್ ಆಗಿರ್ತಾರೆ ಅಂತಲೇ ಎಲ್ಲರ ಮನಸ್ಸಲ್ಲಿ ಇರ್ತಾಯಿತ್ತು. ಆದರೆ ಯುಗಪುರುಷ ಸಿನಿಮಾದಲ್ಲಿ ವಜ್ರಮುನಿಯವರು ವಿಲನ್ ಪಾರ್ಟ್ ಮಾಡಿರೋದಿಲ್ಲ, ಅದರಲ್ಲಿ ಪಾಸಿಟಿವ್ ರೋಲು, ಹೀರೋಯಿನ್ ಅವರ ಅಂಕಲ್ ಪಾತ್ರವನ್ನು ಮಾಡಿರ್ತಾರೆ. ಅದು ಕೂಡ ಜನಗಳಿಗೆ ಒಂದು ರೀತಿ ಏನಿದು ವಜ್ರಮುನಿಯವರು ಇದರಲ್ಲಿ ವಿಲನ್ ಪಾರ್ಟ್ ಮಾಡಿಲ್ಲ, ಮುಖ್ಯಮಂತ್ರಿ ಚಂದ್ರು ವಿಲನ್ ಮಾಡಿಬಿಟ್ಟಿದ್ದಾರೆ, ವಜ್ರಮುನಿಯವರು ಹೀರೋಯಿನ್ ಅವ್ರ ಅಪ್ಪನ ಪಾರ್ಟ್ ಮಾಡಿದಾರಲ್ಲ ಅಂತ ಅದು ಕೂಡ ಚರ್ಚೆ ಆಗಿತ್ತಂತೆ. ಮತ್ತು ಖುಷ್ಬು ರಣಧೀರ ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಭರ್ಜರಿ ಜೋಡಿ ಅಂತ ಹೆಸರು ಮಾಡಿರ್ತಾರೆ. ಅವರು ಆ ಸಿನಿಮಾದ ನಾಯಕಿಯಾಗಿದ್ದು ಕೂಡ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ರೀತಿ ಯುಗಪುರುಷ ಸಿನಿಮಾ 1989ರಲ್ಲಿ ಮ್ಯೂಸಿಕಲ್ ಹಿಟ್ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಸಿನಿಮಾದ ಹಾಡುಗಳು ಮತ್ತು ಆ ಸಿನಿಮಾದ ಮ್ಯೂಸಿಕ್ ಇವತ್ತಿಗೂ ಚಿತ್ರಪ್ರೇಮಿಗಳು ಕೇಳ್ತಾನೆ ಇರ್ತಾರೆ. ಅಂತಹ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿಬಿಡ್ತಾರೆ ನಾದಬ್ರಹ್ಮ ಹಂಸಲೇಖ ಅವರು. ಆ ಸಿನಿಮಾ ಸ್ಟೋರಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಹಂಸಲೇಖ ಅವರ ಮ್ಯೂಸಿಕ್ಕು ಮತ್ತು ಹಾಡುಗಳಿಂದ ಪ್ರೇಕ್ಷಕರು ತೃಪ್ತರಾಗ್ಬಿಡ್ತಾಯಿದ್ರು. ಬಿಡಯ್ಯ ಬಂದಿದ್ದಕ್ಕೂ ಏನು ತೊಂದರೆ ಇಲ್ಲ, ಒಳ್ಳೆ ಸಾಂಗ್ಸ್ ಐತೆ, ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಭಾಳ ಖುಷಿಯಿಂದ ಚಿತ್ರಮಂದಿರದಿಂದ ಹೊರಗಡೆ ಬರ್ತಾಯಿದ್ರು. ಆ ರೀತಿ ಹಂಸಲೇಖ ಅವರ ಹಲವು ಸಿನಿಮಾಗಳಲ್ಲಿ ಮ್ಯಾಜಿಕ್ ಮಾಡಿದ್ದಾರೆ. ಯುಗಪುರುಷದಲ್ಲೂ ಕೂಡ ಮಹಾಗುರುಗಳು ಅಂತಹದ್ದೇ ಒಂದು ಮ್ಯಾಜಿಕ್ ಮಾಡ್ತಾರೆ.